ಅನ್ವಯ ನಾವು ಪ್ರತಿ ಇಲಾಖೆಯಲ್ಲಿ SC ST ಅನುದಾನನ ನಿರ್ವಹಿಸಲಿಕ್ಕೆ ಸೆಪರೇಟ್ ಖಾತೆಯನ್ನು ಹೊಂದಿರಬೇಕು. ನಾನು 2016ರಲ್ಲಿ BBMP ಚೀಫ್ ಅಕೌಂಟ್ಸ್ ಆಫೀಸರ್ ಆಗಿ ಚಾರ್ಜ್ ತಗೊಂಡ್ಮೇಲೆ ಕಾಯ್ದೆ ಓದಿದೆ. ಅದರಲ್ಲಿ ಯಾವುದೇ ಸೆಪರೇಟ್ ಖಾತೆಯನ್ನು ಓಪನ್ ಮಾಡಿರಲಿಲ್ಲ. ಚಂದ್ರು ಪೆರಿಯಾರ್ ಅವರು ಮಾತಾಡಬೇಕಾದ್ರೆ ಹೇಳಿದ್ರು, ದೀನದಲಿತರ ಕಣ್ಣೀರನ್ನು ಒರೆಸಬೇಕು. ಆ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೀನಿ. ಆವಾಗ ನಾನು BBMP ಚೀಫ್ ಅಕೌಂಟ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಶಂಕರ್ ಸರ್ ಇದೇ ನಮ್ಮ ಮಾನ್ಯ ಸಚಿವರ PS ಆಗಿದ್ದರು, BBMP ಮಿನಿಸ್ಟರ್ ಆಗಿದ್ದರು. ಇವರೆಲ್ಲರಿಂದನೂ ಸಪೋರ್ಟ್ ಸಿಗ್ತಾ ಇತ್ತು ನಮಗೆ. ಏನು ಮಾಡಿದೆ ಅಂತ ಹೇಳ್ತೀನಿ. ನಾನು ಚೇಂಬರಲ್ಲಿ ಕೂತಿದ್ದಾಗ ಒಂದು 15-20 ಜನ ದೀನದಲಿತರು ನನ್ನ ಚೇಂಬರ್ಗೆ ಬಂದರು. ನಿಮಗೆ ಗೊತ್ತಿರ್ಬೋದು, BBMPನಲ್ಲಿ ಸರ್ಗೆ ಚೆನ್ನಾಗಿ ಗೊತ್ತು, ಈ ಒಂಟಿ ಮನೆ ಕಾರ್ಯಕ್ರಮ ಒಂದು ಸ್ಕೀಮ್ ಇದೆ. ಒಂಟಿ ಮನೆ ಸ್ಕೀಮ್ ಅಂದರೆ ಸ್ವಂತ ಜಾಗ ಇದ್ದರೆ ಮನೆ ಕಟ್ಕೊಡ್ಲಿಕ್ಕೆ BBMPಯಿಂದ ಅವಾಗ 3 ಲಕ್ಷ ಕೊಡ್ತಾಯಿತ್ತು. ದೆನ್ ಇಟ್ ವಾಸ್ ಇನ್ಕ್ರೀಸ್ ಟು 4 lakhs. ನಾನಿದ್ದಾಗ ಅದನ್ನು 5 lakhs ಮಾಡಿ BBMP ಬಜೆಟ್ನಲ್ಲಿ ನಾನೇ ಘೋಷಣೆ ಮಾಡಿಸಿದ್ದೆ. ಸುಮಾರು 9ರಿಂದ 10 ಸಾವಿರ ಕೋಟಿ ಬಜೆಟನ್ನು ಮಾಡಿದ್ರು. ಈ SC ST ಬಜೆಟ್ 450ರಿಂದ 500 ಕೋಟಿ ಬರ್ತಾ ಇತ್ತು. 450ರಿಂದ 500 ಕೋಟಿ ಬಜೆಟ್ನಲ್ಲಿ ಪ್ರತಿ ವರ್ಷ ಖರ್ಚಾಗ್ತಾ ಇದ್ದಿದ್ದು 25ರಿಂದ 30 ಕೋಟಿ, ಮ್ಯಾಕ್ಸಿಮಮ್ 35 ಕೋಟಿ ಖರ್ಚಾಗ್ತಾ ಇತ್ತು. ಖರ್ಚೇ ಆಗ್ತಿರಲಿಲ್ಲ. ಇದಕ್ಕೆ ಕಾರಣ ಹುಡುಕ್ತಾ ಇದ್ದೆ ನಾನು. ಈ ಕಾರಣ ಹುಡುಕ್ತಾ ಇದ್ದಾಗ ಗೊತ್ತಾಯಿತು, ಈ ಹೈಯರಾರ್ಕಿ ಅಂದರೆ ಈ 8 ಝೋನ್ ಇತ್ತು. ಈಗ 5 GPA ಅಂಡರು 5 ಸಿಟಿ ಕಾರ್ಪೊರೇಷನ್ಸ್ ಇದೆ. ಮೊದಲು BBMP ಅಂಡರು 8 ಝೋನ್ಸ್ ಇತ್ತು. ಈ ಸ್ಕೀಮ್ಗಳು ಹೆಂಗಾಗ್ತಿತ್ತು ಅಂದರೆ SC ST ಸ್ಕೀಮ್ಗಳು ಬೆನಿಫಿಷರಿ ಸೆಲೆಕ್ಷನಿಂದ ಹಿಡಿದು ಪೇಮೆಂಟು ಕಮಿಷನರ್ ತನಕ ಬರ್ತಾ ಇತ್ತು. ನಮ್ಮ ಸಂವಿಧಾನವು ವಿಶ್ವದಲ್ಲೇ ಒಂದು ಅತ್ಯಂತ ಪ್ರಮುಖವಾದಂತಹ ಒಂದು ಸಂವಿಧಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಕಾರಣೀಭೂತರು. ನಮ್ಮ ಸಂವಿಧಾನದಲ್ಲಿ ಎಲ್ಲ ವರ್ಗದ ಜನತೆಯ ಅವರ ಏಳಿಗೆಗೋಸ್ಕರ ಯಾವ್ಯಾವ ಕಾನೂನುಗಳನ್ನು ತರಬೇಕು ಅನ್ನೋಂಥದ್ದನ್ನ ಅವರು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಕೆಲವೊಂದು ನಿದರ್ಶನಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದ್ರು, ಅಸ್ಪೃಶ್ಯತೆ ಇದೆ. ಅಸ್ಪೃಶ್ಯತೆಯಿಂದ ನಮಗೆ ಅಂದರೆ ಬಹಳ ಕೆಲವೊಂದು ವರ್ಗದವರಿಗೆ ಬಹಳ ಸವರ್ಣೀಯರಿಂದ ಕಿರುಕುಳ ಇದೆ. ಇದ್ದುದು ನಿಜ. ಈಗ ನಾವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಕೆಲವೊಂದು ಪ್ರಕರಣಗಳನ್ನ ನಮ್ಮ ಕಣ್ಣಾರೆ ನೋಡಿದ್ದೇವೆ. ದೌರ್ಜನ್ಯ ಅಂದರೆ ನಮ್ಮ SC ST ಸಹೋದ್ಯೋಗಿಗಳು ಅಥವಾ ನಾಗರಿಕರ ಮೇಲೆ ದೌರ್ಜನ್ಯದ ಪ್ರಕರಣಗಳು ನಡೆಯುವಂಥದ್ದು ಇದೆ. ಈ ದೌರ್ಜನ್ಯವನ್ನ ತಡೆಯಲಿಕ್ಕೆ ಸರ್ಕಾರ ಒಂದು ದೌರ್ಜನ್ಯ ತಡೆ ಕಾಯ್ದೆಯನ್ನ ತಂದಿದೆ, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಅಗೇನ್ಸ್ಟ್ ದಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಂತ. ಹಾಗೆ ಮತ್ತೊಂದು ವಿಶೇಷ ಕಾಯ್ದೆ ಇದೆ. ಈಗ ಅವಾಗಲೇ ಮಹದೇವರವರು ಮತ್ತೊಂದು ಹೇಳಿದ್ರು, ಅಂದ್ರೆ ಅವರಿಗೆ ಒಂದು ಕಾಯ್ದೆಯನ್ನು ತಂದು, ಇದೇ ಕಾಂಗ್ರೆಸ್ ಸರ್ಕಾರ 2013ನಲ್ಲಿ ಒಂದು ಕಾಯ್ದೆಯನ್ನು ತಂದು ನಮ್ಮ SC ST ಫಲಾನುಭವಿಗಳಿಗೆ ಬರಬೇಕಾದಂತಹ ಸವಲತ್ತುಗಳನ್ನು ನಾವು ಕಡ್ಡಾಯವಾಗಿ ಕೊಡಲೇಬೇಕು. ಕೊಡದೇ ಹೋದ್ರೆ ಅಂತವರಿಗೆ ಕೆಲವೊಂದು ಶಿಕ್ಷೆಯನ್ನು ಸಹ ಆ ಕಾಯ್ದೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಮತ್ತೆ ಇನ್ನೊಂದು ಲ್ಯಾಂಡ್ ಲಾಸ್ಗೆ ಸಂಬಂಧಪಟ್ಟಂದ್ರೆ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್, ಅಂದ್ರೆ ಪ್ರಾಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಅಂತ ಅಂದ್ಬಿಟ್ಟು PTCL ಆಕ್ಟ್ ಅಂತ ಇದೆ. PTCL ಆಕ್ಟ್ 1978 ಕೆಲವರಿಗೆ ಗೊತ್ತಿರಬಹುದು. ನಾವು ಜಿಲ್ಲೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾಗ್ತದೆ, ಒಂದು SC ST ಫಲಾನುಭವಿಗಳಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿರುತ್ತೆ. ಮಂಜೂರಾದಂತಹ ಸಂದರ್ಭದಲ್ಲಿ ಅವರ ಅನಕ್ಷರತೆಯನ್ನು ಅಥವಾ ಮುಕ್ತತೆಯನ್ನ ಒಂದು ಎನ್ಕ್ಯಾಶ್ ಮಾಡಿಕೊಂಡು ಆ ಜಮೀನನ್ನ ಬೇರೆಯವರು ಖರೀದಿ ಮಾಡಿಕೊಂಡಿರುವಂತಹ ಪ್ರಸಂಗಗಳು ಬಹಳಷ್ಟಿದೆ. ಅಂತ ಖರೀದಿ ಮಾಡಿದಂತಹ ಜಮೀನುಗಳನ್ನ ಈ ಆಕ್ಟ್ ಕೆಳಗಡೆಗೆ ಕಾನೂನನ್ನ ಅವರು ಕೇಸನ್ನ ಹಾಕಿದ್ರೆ ಅವ್ರಿಗೆ ವಾಪಸ್ ಕೊಡಿಸ್ಬೇಕು ಅನ್ನೋಂಥದ್ದು ಒಂದು ಕಾಯ್ದೆ. ಸೊ ಇದರಲ್ಲಿ ಸಾಕಷ್ಟು ಜನರಿಗೆ, ನಮ್ಮ SC ST ಫಲಾನುಭವಿಗಳಿಗೆ ಜಿಲ್ಲೆಗಳಲ್ಲಿ ಇದು ಅಗೇನ್ ಕೆಲವೊಂದು ಅಧಿಕಾರಿಗಳ ಧೋರಣೆ ಆಗಿರ್ತದೆ. ಕೆಲವೊಂದು ಅಧಿಕಾರಿಗಳು ಅದನ್ನ ವಿಶೇಷವಾಗಿ ತೆಗೆದುಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಒಂದೇ ಒಂದು ನಿದರ್ಶನ ಕೊಡುವಂಥದ್ದಂದ್ರೆ, ನಾನು ಬೆಂಗಳೂರು ಜಿಲ್ಲೆನಲ್ಲಿ, ಗ್ರಾಮಾಂತರ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಬರ್ಲಿಕ್ಕೆ ಮೊದಲು ಇದ್ದೆ. 1.5 ವರ್ಷ ಅಥವಾ 1.25 ವರ್ಷ ನಾನು ಇದ್ದೆ. ಈ ಪ್ರಕರಣಗಳು ಸಾಕಷ್ಟು, ಬೆಂಗಳೂರಿನ ಸುತ್ತಮುತ್ತ ಸಾಕಷ್ಟು ಪ್ರಕರಣಗಳಿದೆ. ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇರ್ತದೆ. ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಇಂಥದ್ದು ಎಲ್ಲ. ಸೊ ಕ್ಲಿಷ್ಟಕರವಾದಂತಹ ಆದೇಶಗಳನ್ನ ಮಾಡುವಂಥದ್ದು ಅಥವಾ ಕಾನೂನುಗಳು ಇದಾವೆ. ಅದರಲ್ಲಿ ಸ್ವಲ್ಪ ನೀವು ಸಹಾಯ ಮಾಡಬೇಕು ಅಂತಂದ್ರೆ ಬಿಯಾಂಡ್ ಸರ್ಟನ್ ಲಿಮಿಟ್ ಹೋಗಿ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ. ಅಥವಾ ಕೇಸ್ಗಳನ್ನ ಕೆಲವರಿಗೆ
ಡಿಸ್ಪೋಸ್ ಮಾಡಿದ್ರೇನೆ ನಮ್ಗೆ ಹೆಡೇಕು, ಡಿಸ್ಪೋಸ್ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು 10 ವರ್ಷ 15 ವರ್ಷ ಕೇಸ್ಗಳನ್ನ ಪೆಂಡಿಂಗ್ ಇಟ್ಕೊಳ್ಳುವಂತ ಅಧಿಕಾರಿಗಳು ಸಹ ಇದ್ದಾರೆ. ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ನಾಮಾಂಕಿತ ಬಗ್ಗೆ ಸಣ್ಣ ಪ್ರಯತ್ನ ಪಡ್ತಾ ಇದ್ದೀನಿ, ತಾವೆಲ್ಲರೂ ಆಲಿಸ್ಬೇಕಂತ ಕೇಳ್ಕೊಳ್ತೀನಿ. ಅಂದ್ರೆ ಅಂಬರದಂತೆ ಬೆಳೆದು ನಿಂತ ಅಸ್ಪೃಶ್ಯತೆಯನ್ನ, ಅಂದ್ರೆ ಅಂಬರದಂತೆ ಬೆಳೆದು ನಿಂತ ಅಸ್ಪೃಶ್ಯತೆಯನ್ನ, ಅಂದ್ರೆ ಬೇರು ಸಹಿತ ಕಿತ್ತೊಯ್ಯಲು, ಅಂದ್ರೆ ಡಮರುಗು ಸಾರಿದ, ಅಂದ್ರೆ ಕಾನೂನು ಸಂವಿಧಾನ ರೂಪಿಸಿದ, ಅಂದ್ರೆ ರೂವಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಧನ್ಯವಾದಗಳು. ಸ್ವತಃ ತಾನೇ ನುಡಿದಂತ ಹೇಳಿಕೆಗೆ ಬದ್ಧರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಅವ್ರು ತೀರ್ಕೊಂಡು 135 ವರ್ಷಗಳಾಗಿದ್ದಾವೆ. ಆದರೂ ಸಹ ಇವತ್ತಿಗೂ ಬಾಬಾ ಸಾಹೇಬರ ಚಿಂತನೆಗಳು ಪ್ರಸ್ತುತತೆಯನ್ನ ಕಂಡುಕೊಂಡಿದ್ದಾವೆ. ಅದಕ್ಕೆ ಕಾರಣ ಬಾಬಾ ಸಾಹೇಬರಲ್ಲಿದ್ದಂತಹ ಅಗಾಧವಾದಂತಹ ಮೇಧಾಶಕ್ತಿ, ಜ್ಞಾನ, ಅವರ ಪರಿಶ್ರಮ. ದಿನನಿತ್ಯ 18 ಗಂಟೆಗಳ ಕಾಲ ಹಗಲು ರಾತ್ರಿ ಎನ್ನದೆ ಈ ದೇಶದ ಪ್ರಪಂಚದ ಜ್ಞಾನ ಶಾಖೆಗಳನ್ನ ಅರಗಿಸಿಕೊಂಡು ಈ ದೇಶದ ಸರ್ವ ಸಮಸ್ಯೆಗಳಿಗೆ ನಾನು ಮದ್ದನ್ನ ಕಂಡುಹಿಡಿಯಬೇಕು, ಈ ದೇಶದ ನೊಂದವರ ಕಣ್ಣನ್ನು ಒರೆಸ್ತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು. ನಾನು ಬಾಲಕನಾಗಿದ್ದಾಗ ರೈಲಿನಲ್ಲಿ ಹೊರದಬ್ಬಿಸ್ಕೊಂಡಂತ ಸನ್ನಿವೇಶ, ಮತ್ತೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಸ್ಪೃಶ್ಯ ಅನ್ನೋ ಕಾರಣಕ್ಕೆ ಅವರನ್ನ ಹೊರದಬ್ಬಿಸಿದಂತ ಸನ್ನಿವೇಶಗಳನ್ನ ಬಾಬಾ ಸಾಹೇಬರು ಬಹಳ ದುಃಖದಿಂದ ಬರ್ಕತ್ತಾರೆ ತಮ್ಮ ಆತ್ಮಕಥನದಲ್ಲಿ. ಅವ್ರು ಹೇಳ್ತಾರೆ, ನಾನು ಅನುಭವಿಸಿರ್ತಕ್ಕಂಥ ನೋವಿಗೆ ನಾನೇ ಪರಿಹಾರವನ್ನು ಹುಡುಕಿ ಈ ದೇಶದ ಪ್ರತಿಯೊಬ್ಬರಿಗೂ ಅವರ ಅಳಿಗೆ ನಾನು ಪರಿಹಾರವನ್ನು ಕೊಡ್ತೀನಿ ಅನ್ನೋ ಒಂದು ಬದ್ಧತೆಯನ್ನು ಸ್ವೀಕಾರ ಮಾಡಿ ಪ್ರಪಂಚದ ನಾನಾ ಭಾಗಗಳಿಗೆ ಹೋಗಿ ಅವರು ಹಲವಾರು ದೊಡ್ಡ ದೊಡ್ಡ ಪದವಿಯನ್ನ ಗಿಟ್ಟಿಸ್ತಾರೆ. ಇವತ್ತು ನಾವೆಲ್ಲರೂ ವಿಶ್ವವಿದ್ಯಾಲಯಗಳಲ್ಲಿ ಹೋರಾಟ ಮಾಡ್ತಿದ್ದೀವಿ, ಓದ್ತಾ ಇದ್ದೀವಿ, ಸಾವಿರಾರು ಜನ ಸ್ಕಾಲರ್ಸ್ಗಳಿದ್ದೀವಿ. ನಮ್ಮೆಲ್ಲರ ಉದ್ದೇಶ ಬಹಳ ಸೀಮಿತವಾದ್ದು. ಬಹುಶಃ ಒಂದು ಸಣ್ಣ ಸರ್ಕಾರಿ ನೌಕರರಿ ಅಥವಾ ನನ್ನ ಕುಟುಂಬಕ್ಕೆ ಆಗ್ಬೇಕಾದಂತ ಎಲ್ಲ ರೀತಿ ಗೌರವಗಳು ಸಿಕ್ಕಿದ್ರೆ ನಾನು ಬಹುಶಃ ರಿಲ್ಯಾಕ್ಸ್ ಆಗ್ಬಿಡ್ತೀನಿ. ಇವತ್ತಿನ ಯುವ ಜನತೆಯ ಮನಸ್ಥಿತಿ ಮತ್ತೆ ಇವತ್ತಿನ ಸಮಾಜದ ಮನಸ್ಥಿತಿಯು ಹಾಗೆ ಇದೆ. ಆದ್ರೆ ಬಾಬಾ ಸಾಹೇಬರು 100 ವರ್ಷಗಳ ಹಿಂದೆ ಈ ರೀತಿ ಯೋಚನೆ ಮಾಡಿರ್ಲಿಲ್ಲ. ಅಸ್ಪೃಶ್ಯ ಜನಾಂಗಗಳಲ್ಲಿ ಮೊಟ್ಟ ಮೊದಲ ವಿದ್ಯಾರ್ಥಿಯಾಗಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿ ಎಲ್ಫಿಂಟನ್ ಕಾಲೇಜಿನಲ್ಲಿ ಓದ್ಕೊಂಡು ದೇಶ ವಿದೇಶಗಳಲ್ಲಿ ವಿಶೇಷವಾಗಿ ಬ್ಯಾರೆಟ್ಲಾ ಅಂತ ಪ್ರಪಂಚದ ಟಫೆಸ್ಟ್ ಡಿಗ್ರಿಯನ್ನ ಪಡ್ಕೊಂಡು ಬಾಬಾ ಸಾಹೇಬರು ಭಾರತ ದೇಶಕ್ಕೆ ಮರಳಿದಾಗಲೂ ಸಹ ಬಾಬಾ ಸಾಹೇಬರ ಮೇಲೆ ಇದ್ದಂತ ಜಾತಿ ಕಳಂಕ ತೊಳೆದಾಕಕ್ಕೆ ಸಾಧ್ಯ ಆಗಿಲ್ಲ. ಆಗ ಬಾಬಾ ಸಾಹೇಬರು ಹೇಳಿದ್ರು, ಈ ದೇಶ ಜಾತಿಯನ್ನ ಹಾಸುಹೊಕ್ಕಾಗಿ ಹೊತ್ಕೊಂಡ್ಬಿಟ್ಟಿದೆ, ಈ ದೇಶದಲ್ಲಿ ಮನುಷ್ಯತ್ವದಿಂದ ಯಾರು ನಡ್ಕೊಂಡ್ರು ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಕಣ್ಣೀರು ಹಾಕಿದ್ರು. ಬಂಧುಗಳೇ, 1918ರಲ್ಲಿ ಬಾಬಾ ಸಾಹೇಬರು ಅಧಿಕೃತವಾಗಿ ಕೆಲವು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಭಾರತಕ್ಕೆ ಬರ್ತಾರೆ. ಮೊದಲು ಮೂಕನಾಯಕ ಅನ್ನೋ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತ, ಜನತಾ ಅಂತಕ್ಕಂಥದ್ದು 4 ಬಾಬಾ ಸಾಹೇಬರು ಆರಂಭ ಮಾಡಿದಂಥ ಪತ್ರಿಕೆಗಳು. ನೀವು ಅದನ್ನು ಗಮನಿಸಬೇಕು. ಮೂಕನಾಯಕ ಅಂತಕ್ಕಂಥದ್ದು ಈ ದೇಶದ ಅದಾಗಲೇ ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟ ನಡೀತಾ ಇತ್ತು. ಆ ಹೋರಾಟದ ಮುನ್ನೆಲೆಯಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಸಮುದಾಯಗಳಿಂದ ಬಂದಂಥವ್ರು, ದೊಡ್ಡ ದೊಡ್ಡ ಸಾಂಸ್ಕೃತಿಕ ಹಿರಿಮೆ ಇರ್ತಕ್ಕಂಥ ಸಮುದಾಯಗಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು. ಆದ್ರೆ ದನಿ ಇಲ್ಲದ ವರ್ಗ, ಕಾರ್ಮಿಕ ವರ್ಗ, ಮಹಿಳಾ ವರ್ಗ, ಅಸ್ಪೃಶ್ಯ ಬಹುಸಂಖ್ಯಾತ ವರ್ಗ ಆಗಿರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳ ಪ್ರತಿನಿಧಿತ್ವ ಎಲ್ಲೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಡು ಬರ್ತಾ ಇರಲಿಲ್ಲ. ಆ ವಿಚಾರದಲ್ಲಿ ಬಾಬಾ ಸಾಹೇಬರಿಗೆ ಬಹಳ ಅಸಹನೆ ಇತ್ತು. ಈಗಲೂ ಅದು ಆ ಪರಿಪಾಠ ಮುಂದುವರೆದಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಅಲಂಕರಿಸಿದ ಗಣ್ಯರಿಗೆ ಒಂದೆರಡು ವಿಚಾರವನ್ನು ತಿಳಿಸ್ತಾ, ಅಜ್ಞಾನದಲ್ಲಿ ಭಯವನ್ನು ಉಂಟು ಮಾಡಿದರೆ ಭಯ ನಮ್ಮಲ್ಲಿ ಅಜ್ಞಾನವನ್ನು ಉಂಟು ಮಾಡುತ್ತದೆ. ಈ ಎರಡನ್ನು ಓಡಿಸುವ ಏಕೈಕ ಅಸ್ತ್ರವೇ ವಿದ್ಯೆ ಎಂದು ಜಗತ್ತಿಗೆ ಸಾರಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಶ್ರೀ ಶಿವಶಂಕರ್ ಎನ್ ಅವರವರಿಗೆ ಈ ವೇದಿಕೆಯ ಪರವಾಗಿ, ಆಯೋಜಕರ ಪರವಾಗಿ, ಬೇವಿಕಾಂ ವತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳು. ನಾನು ಬೇವಿಕಂನಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಈ ದಿನ ಅಂಬೇಡ್ಕರ್ ಅವರ ಒಂದು ಕಾಣಿಕೆಗಳ ಬಗ್ಗೆ ಮಾತಾಡಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ. ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು, ಯಾಕೆ ಸಾಧ್ಯ ಆಯಿತು, ಆ ಒಂದು ಸಮಾಜದಲ್ಲಿನ ಅಸಮಾನತೆಯಿಂದ ಅವರು ಎಲ್ಲರೂ ಸಮಾನರನ್ನೋ ಒಂದು ಭಾವ ತರಬೇಕು ಅಂತ ಮೊದಲು ಆದ್ಯತೆ ಕೊಟ್ಟಿದ್ದು ಶಿಕ್ಷಣಕ್ಕೆ. ಅವ್ರನ್ನ ಮ್ಯಾನ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ. ಈಸ್ ಎ ಬ್ಯಾಂಕ್ ಆಫ್ ನಾಲೆಡ್ಜ್. ಇವರು ಭಾರತಕ್ಕೆ ಕೊಟ್ಟಿರೋ ಕೊಡುಗೆಗಳಂತಂದರೆ 1-2 ಅಂತ ಹೇಳೋಕ್ಕಾಗಲ್ಲ. ಅವರ ಮೂಲ ಮಂತ್ರ ಏನು ಅಂತಂದರೆ ಎಲ್ಲರೂ ಸುಶಿಕ್ಷಿತರಾಗಿರಬೇಕು, ಸಂಘಟಿತರಾಗಿರಬೇಕು, ಹಾಗೂ ಸಮಾಜದ ಎಲ್ಲ ಸ್ತರದ ಜನ ಸಮಾನತೆಯನ್ನು ಕಾಯ್ದುಕೊಳ್ಬೇಕು ಅಂತ. ಅವರು ಭಾರತಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನ ಅಂತಂದರೆ ನಮ್ಮ ಈ ಒಂದು ಶ್ರೇಷ್ಠ ಜನ್ಮವಾದ ನಮ್ಮ ಮನುಷ್ಯ ಜನ್ಮದಲ್ಲಿ ಒಂದು ಜೀವನಾಡಿ, ರಕ್ತನಾಡಿ ಥರ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ನಾನು ಅನಿಸುತ್ತೆ. ಈ ಒಂದು ಜೀವಕ್ಕೆ ರಕ್ತನಾಡಿಗಳು ಎಷ್ಟು ಅಗತ್ಯವಾಗಿರುತ್ತೆ, ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಕೂಡ ಒಂದು ಅಗತ್ಯತೆಯ ಒಂದು ಗ್ರಂಥವಾಗಿದೆ. ಈ ಕಾನ್ಸ್ಟಿಟ್ಯೂಷನಲ್ಲಿ ಮಹಿಳೆಯರಿಗಾಗಲಿ, ಮಕ್ಕಳ ರಕ್ಷಣೆಗಾಗಲಿ, ರಾಜಕೀಯವಾಗಿ ಶಾಸಕಾಂಗ ಕಾರ್ಯಾಂಗದ ಎಲ್ಲ ವಿಧೇಯಕಗಳನ್ನ ಕೊಟ್ಟಿದ್ದಾರೆ. ಲೇಬರ್ ಆ್ಯಕ್ಟ್ಸ್ ಇದೆ, ಲ್ಯಾಂಡ್ ರಿಫಾರ್ಮ್ಸ್ ಇದೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್ಸ್ ಇದೆ, ಮತ್ತು ಇವತ್ತಿನ ದಿನ ಏನು RBI ಆಗಲಿ ಅಥವಾ ಹಣಕಾಸಿನ ವ್ಯವಸ್ಥೆ ಆಗಲಿ ಅದನ್ನೆಲ್ಲ ಅವ್ರ ಕಾಲದಲ್ಲೇ ರೂಪಿಸಿ ಅದಕ್ಕೊಂದು ಮಾದರಿಯಾಗಿ ಕಾನ್ಸ್ಟಿಟ್ಯೂಷನ್ನ ನಮ್ಗೆ ಕೊಟ್ಟಿದ್ದಾರೆ. ಹೆಣ್ಮಕ್ಳು ನಾವು ಯಾವತ್ತೂ ಅವ್ರಿಗೆ ಅಭಾರಿಯಾಗಿರಬೇಕು. ಒಂದು ಹೆರಿಗೆ ಭತ್ಯೆ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಕೂಡ ಒಂದು ವಿಧೇಯಕ ಮಾಡಿದ್ದಾರೆ, ಋತುಚಕ್ರ ರಜೆ ಅಂತ. ಇದೆಲ್ಲ ನಮಗೆ ಯಾವತ್ತೇ ಕಾನ್ಸ್ಟಿಟ್ಯೂಷನಲ್ಲಿ ಒದಗಿಸ್ಕೊಟ್ಟಿರುವಂಥ ಒಂದು ಹಕ್ಕು. ಫ್ರೀಡಮ್ ಆಫ್ ಸ್ಪೀಚ್, ಇದು ಯಾವತ್ತೂ ಸಮಾಜದ ಯಾವುದೇ ಒಂದು ಅನ್ಯಾಯಕ್ಕೆ ಅಥವಾ ಯಾವುದೇ ಒಂದು ಅಸಮಾನತೆಗೆ ನಾವು ಈ ಸ್ಪೀಚ್ ಆಫ್ ರೈಟ್ ಟು ಸ್ಪೀಚ್ ಅಂತ ಏನಿದೆ ಅದನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನು ಧ್ವನಿ ಎತ್ತಿ ಮಾತಾಡೋ ಅಂಥ ಒಂದು ಹಕ್ಕು ನಮಗೆ ಕಾನ್ಸ್ಟಿಟ್ಯೂಷನಿಂದ ಸಿಕ್ಕಿದೆ. ಅದೇ ರೀತಿ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗಲಿ, ಅದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ಯಾವುದೇ ಸ್ತರದ ಜನರಾಗಿರಲಿ, ಅದರ ಹೋರಾಟ ಮಾಡಬೇಕಂದ್ರೆ ನಮಗೆ ಶಿಕ್ಷಣ, ಸಂಘಟನೆ, ಸಮಾನತೆ ಬೇಕು ಅನ್ನೋದನ್ನು ಅವರು ಮೊದಲೇ ನಮಗೆ ರೂಪಿಸ್ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅಂಬೇಡ್ಕರ್ ಅವರನ್ನು ಒಂದು ಜನಾಂಗಕ್ಕೆ ಸೀಮಿತವಾಗಿ ನೋಡೋಕ್ಕಾಗೋದಿಲ್ಲ. ಇವತ್ತು ನಾವೆಷ್ಟು ಎಷ್ಟು ಯಾವುದೇ ರೀತಿ ವರ್ಗದ ಜನ ಇದ್ದೀವಿ ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಮಾಡಿಕೊಟ್ಟು ನಾವು ಸಂಘಟನೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತಂದರೆ ಅದು ಅವರ ಜೀವನದಲ್ಲಿ ಅವರು ಪಟ್ಟಂಥ ಸಂಕಷ್ಟಗಳಿರ್ಬೋದು, ಅವರ ಜನಾಂಗ ಅನುಭವಿಸಿದ ನೋವುಗಳಿರ್ಬೋದು, ಅದನ್ನು ನೋಡಿರೋ ಪರಿ ಇರ್ಬೋದು. ಆ ನೊಂದ ಜೀವ ಇಷ್ಟೆಲ್ಲ ಶಿಕ್ಷಣ ಪಡ್ಕೊಂಡು ಸಮಾನತೆ ಬಗ್ಗೆ ನಮಗೆ ಒಂದು ಹರಿಕಾರನಾಗಿ ಮೂಡಿ ಬಂದಿದ್ದಾರೆ. ಆದ್ದರಿಂದ ನಾನು ಹೇಳೋದಾದರೆ ಶಿಕ್ಷಣ ಪಡೆದಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರನ್ನ ಆತ್ಮೀಯವಾಗಿ ಗೌರವಿಸಬೇಕು ಅನ್ನೋದು ನನ್ನ ಇಚ್ಛೆ. ನಾವು ಎಷ್ಟೇ ಮಾತಾಡಿದರೂ ತುಂಬ ಕಡಿಮೆ ಅನಿಸುತ್ತೆ. ಒಂದು ಸಾಗರದಲ್ಲಿ ಒಂದು ಹನಿಯಷ್ಟು ನಾವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದ್ದರಿಂದ ಇವತ್ತು ಅವರ ಜನ್ಮದಿನಾಚರಣೆ ಎಂದು ನಾನು ಎಲ್ಲರಿಗೂ ಅವರ ಬಗ್ಗೆ ಓದಿ ತಿಳ್ಕೊಳ್ಳಿ, ಅವರು ಯಾಕೆ ಸಮಾನತೆ ಬಗ್ಗೆ, ಶಿಕ್ಷಣದ ಬಗ್ಗೆ, ಸಂಘಟನೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೋರಾಟ ಮಾಡೋದ್ರನ್ನು ಅರ್ಥಕೊಂಡು ಸಮಾಜದಲ್ಲಿ ಒಂದು ಸಮಾನತೆಯ ಭಾವನ ಮೂಡಿಸ್ಕೊಂಡು ಸೋದರತ್ವದಿಂದ ಬಾಳಬೇಕು ಅಂತ ನಾನೆಲ್ಲರಲ್ಲೂ